ಬೆಂಗಳೂರಿನಲ್ಲಿ ರಣಮಳೆಯ ಅಬ್ಬರ ಮುಂದುವರೆದಿದೆ. ನಿನ್ನೆ ಮಧ್ಯರಾತ್ರಿಯಿಂದ ಮುಂಜಾನೆವರೆಗೂ ಕೂಡ ಧಾರಾಕಾರವಾಗಿ ಮಳೆ ಸುರಿದಿದೆ. ಮಳೆ ಸಂಬಂಧಿತ ಅವಘಡಗಳಲ್ಲಿ ಓರ್ವ ಬಾಲಕ ಸೇರಿದಂತೆ 3 ಸಾವನ್ನಪ್ಪಿದ್ದಾರೆ. ಸಾಯಿ ಲೇಔಟ್ನಲ್ಲಿ ಪ್ರವಾಹ ಸ್ಥಿತಿ ಇನ್ನೂ ಕೂಡ ಮುಂದುವರೆದಿದೆ. ಹಲವು ಏರಿಯಾಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿ ಜನ ಇನ್ನೂ ಕೂಡ ಪರದಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಮಳೆ, ಅವಾಂತರಗಳ ಸುರಿಮಳೆ. ಮರಣ ಮಳೆಗೆ 3 ಬಲಿ. ಮೊನ್ನೆ ರಾತ್ರಿ ಸುರಿದ 3 ಗಂಟೆ ಮಳೆ ಅಧ್ವಾನಗಳ ಸರಮಾಲೆಯನ್ನೇ ಸೃಷ್ಟಿಸಿತ್ತು. ಹಲವು ಏರಿಯಾಗಳು ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತವಾಗಿದೆ. ಮುಂಜಾನೆಯೂ ಮಳೆಯಾಗ್ತಿದ್ರಿಂದ ಕೆಲಸ ಕಾರ್ಯಗಳಿಗೆ ತೆರಳುವವರು ಪರದಾಡುವಂತಾಯಿತು. ಸಾಯಿ ಲೇಔಟ್ಗೆ ಮತ್ತೆ ಮಳೆ ಹೊಡೆತ ನಿವಾಸಿಗಳು ಕಂಗಾಲು. 2 ದಿನಗಳಿಂದ ಸುರಿಯುತ್ತಿರುವ ಮಳೆ ಕೆಆರ್ಪುರಂ ವ್ಯಾಪ್ತಿಯಲ್ಲಿರುವ ಸಾಯಿ ಲೇಔಟ್ ಅನ್ನು ಮುಳುಗಿಸಿದೆ. 1500ಕ್ಕೂ ಹೆಚ್ಚು ಕುಟುಂಬಗಳಿಗೆ ಜಲದಿಗ್ಬಂಧನವಾಗಿದೆ. ರಸ್ತೆಯೆಲ್ಲ ನದಿಗಳಂತಾಗಿದ್ದು ಬೋಟ್ಗಳ ಮೂಲಕ ನಿನ್ನೆ ನಿವಾಸಿಗಳನ್ನು ಸ್ಥಳಾಂತರಿಸಲಾಗಿತ್ತು. ನೀರು ಕಡಿಮೆಯಾಗುವ ಮೊದಲೇ ನಿನ್ನೆ ರಾತ್ರಿ ಮತ್ತೆ ಮಳೆ ಅಬ್ಬರಿಸಿದ್ದು ಸಾಯಿ ಲೇಔಟ್ ಜನರನ್ನು ಹೈರಾಣಾಗಿಸಿದೆ. ಮಳೆಯಿಂದ ಆಗಿದ್ದಂತ ಅನಾಹುತಗಳು ಈಗ ತಪ್ಪಿಲ್ಲ. ಜೊತೆಗೆ ನೀರು ಹರಿದೋಗಕ್ಕೆ ಜಾಗವನ್ನು ಮಾಡಿದ್ರು ಕೂಡ ನೀರಿನ ಮಟ್ಟ ಕಡಿಮೆ ಆಗ್ತಾ ಇಲ್ಲ. ಈಗ ರಾಜಕಾಲುವೆಗೆ ಬೇರೆ ಬೇರೆ ಭಾಗದಿಂದ ಮಳೆ ಆದರೂ ಕೂಡ ಅಂದರೆ ಇಲ್ಲಿರುವಂಥ ರಾಜಕಾಲುವೆ ಏನಿದೆ ಇಲ್ಲಿಗೆ ಸುಮಾರು 8 ಕಿಲೋಮೀಟರ್ ಅಂದರೆ ಯಲಹಂಕ ಸೇರಿದಂತೆ ಸುತ್ತಮುತ್ತ ಎಲ್ಲಿ ಮಳೆ ಆದರೂ ಕೂಡ ನೀರು ಹರಿದು ಬರುತ್ತೆ. ಅದರಿಂದ ಇಲ್ಲಿಯ ನೀರಿನ ಮಟ್ಟ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಇಂದು ಕೂಡ ನೀರಿನ ಮಟ್ಟ ಕಡಿಮೆಯಾಗಿಲ್ಲ. ಇದರಿಂದ ರೋಗ ರುಜಿನಗಳ ಕಾಟ ಶುರುವಾಗಿದೆ. ಮನೆಯಲ್ಲೇ ಸಿಲುಕಿಕೊಂಡವರಿಗೆ ಆಹಾರ ನೀರು ಪೂರೈಸಲಾಗ್ತಿದೆ. ಶೀತ, ಕೆಮ್ಮು, ನೆಗಡಿ, ಜ್ವರ ಸೇರಿದಂತೆ ಚರ್ಮದ ಸಮಸ್ಯೆಗಳು ಎದುರಾಗುವ ಭೀತಿ ಇದ್ದು ಬಿಬಿಎಂಪಿ ಆರೋಗ್ಯ ಸಿಬ್ಬಂದಿ ಸಾಯಿ ಲೇಔಟ್ ನಿವಾಸಿಗಳಿಗೆ ಔಷಧಿಗಳನ್ನು ಪೂರೈಸಿದ್ದಾರೆ. ಸಾಯಿ ಲೇಔಟ್ನ ರಸ್ತೆಗಳಲ್ಲಿ ಸೊಂಟ ಮಟ್ಟದ ನೀರು ಆವರಿಸಿದ್ದ ಕಾರಣ ಕೆಲ ಯುವಕರು ಹಳೆ ಫೈಬರ್ ಡೋರ್ ಅನ್ನೇ ಬೋಟ್ ಮಾಡಿಕೊಂಡು ಹೋಗುತ್ತಿರುವ ದೃಶ್ಯ ಕಂಡುಬಂತು. ಮನೆಯಲ್ಲೇ ಉಳಿದಿರುವಂತ ನಿವಾಸಿಗಳು ಕೂಡ ಆ ಮೊಣಕಾಲುದ ನೀರಿನಲ್ಲೇ ಓಡಾಡಬೇಕಾದಂತ ಸ್ಥಿತಿ ಎದುರಾಗಿದೆ. ಕೆಲಸಕ್ಕೆ ಹೋಗ್ಬೇಕಂದ್ರೂ ಕೂಡ ಇದೇ ರೀತಿಯಲ್ಲಿ ರಾಜಕಾಲುವೆಯ ನೀರಲ್ಲೂ ನಿಂತ್ಕೊಂಡು ಓಡಾಡಬೇಕು. ಮತ್ತೊಂದು ಕಡೆಯಲ್ಲಿ JCBಯಲ್ಲಿ ಕೊಡ್ತಿರುವಂತ ಆಹಾರಗಳನ್ನ ನೀರನ್ನ ಪಡ್ಕೊಂಡು ಇರಬೇಕಾದಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಇನ್ನೊಂದೆಡೆ ಕೆಪಿ ಅಗ್ರಹಾರದಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮನೆಯಲ್ಲಿದ್ದ ರೇಷನ್, ಮಕ್ಕಳ ಪುಸ್ತಕ ಎಲ್ಲವೂ ನೀರು ಪಾಲಾಗಿದೆ. ಬುಕ್ಕು ಮತ್ತೆ ರೇಷನ್ ಎಲ್ಲ ಹೋಗಿದೆ. ಅಕ್ಕಿ ಮೂಟೆಯಿಂದ ಹಿಡಿದು ಎಲ್ಲಾನು, ಬಟ್ಟೆ ಎಲ್ಲ A to Z ಎಲ್ಲ ಹೋಗಿದೆ. ಇಲ್ಲೆಲ್ಲ ಗ್ರೌಂಡ್ ಫ್ಲೋರ್ ಯಾವ ಮನೆ ಇದೆ ಎಲ್ಲ ಮನೆನೂ. ಉತ್ತರಹಳ್ಳಿಯಲ್ಲೂ ಹಲವು ಮನೆಗಳಿಗೆ ಜಲದಿಗ್ಬಂಧನವಾಗಿದೆ. ಬೈಕ್, ಕಾರುಗಳು ಜಲಾವೃತವಾಗಿದೆ. ಮತ್ತೊಂದೆಡೆ ಶಾಂತಿನಗರದಲ್ಲಿ ರಸ್ತೆಯಲ್ಲಿ ನೀರು ಹರಿದು ಹೋಗದೆ ಹಾಗೆ ನಿಂತಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಸುರಿದಂತಹ 2 ದಿನದ ಮಳೆಗೆ ಪರಿಸ್ಥಿತಿ ಹೇಗಾಗಿದೆ ನೋಡಿ. ರಸ್ತೆಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ನೀರು. ಆ ನೀರು 2 ದಿನಗಳಿಂದ ಹಾಗೇ ಇದೆ. ಅದನ್ನ ಹೋಗ್ಲಾಡ್ಸೋಕ್ ಸಾಧ್ಯ ಆಗ್ತಾ ಇಲ್ಲ. ಪ್ರತಿಯೊಬ್ರು ಈ ರಸ್ತೆಯಲ್ಲಿ ಹೋಗುವಂತವ್ರು ಭಯದಲ್ಲಿ ವಾತಾವರಣದಲ್ಲೇ ಹೋಗ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನ ಈಗ ಹೇಳ್ತಾ ಇರೋದು ನಮಗೆ ಕಾರು, ಬೈಕು, ಜೀಪ್ಗಳು ಬೇಡ, ಬಹುಶಃ ಬೆಂಗಳೂರಿನಲ್ಲಿ ರಸ್ತೆಗಿಳಿದ್ರೆ ಬೋಟ್ಗಳು ಬೇಕೇನೋ ಅಂತ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಜನ ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದಾರೆ. ಒಂದು ಶಾಶ್ವತ ಪರಿಹಾರ ಇದಕ್ಕೆ ಬೇಕೇ ಬೇಕಿದೆ. ಮಡಿವಾಳ ಅಂಡರ್ ಪಾಸ್ನಲ್ಲಿ ಮಳೆ ನೀರು ಆವರಿಸಿದ್ದ ಕಾರಣ ಬೆಳ್ಳಂಬೆಳಗ್ಗೆ ಟ್ರಾಫಿಕ್ ಜಾಮ್ ಎದುರಾಗಿತ್ತು. ಇನ್ನು ಮಡಿವಾಳ ಕೆರೆ ಕೋಡಿಬಿದ್ದು ಬಂದಾಗಿದ್ದ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ. ಈ ಒಂದು ಕೆಳಗಡೆ ಅಂಡರ್ ಪಾಸ್ ಇರುವಂತದ್ದು, ಈ ಅಂಡರ್ ಪಾಸ್ ಮಡಿವಾಳ ಅಂಡರ್ ಪಾಸ್ ಇದು ಹೊಸೂರು ರಸ್ತೆಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆ. ಇಲ್ಲಿಂದ ಸಿಲ್ಕ್ ಬೋರ್ಡ್ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೂಲಕ ಹೊಸೂರು ರಸ್ತೆಗೆ ಹೋಗುವವರ ಸುಮಾರು 5 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿರುವಂತದ್ದು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಿ. ಇದೇ ಒಂದು ಟ್ರಾಫಿಕ್ ಜಾಮ್ ಅನ್ನು ನಾವು ಕಾಣಬಹುದು. ಮಳೆ ಹೊಡೆತಕ್ಕೆ ಪಿಜ್ಜಾ ಶಾಪ್ ಬಂದ್. ಶಿವಾನಂದ ಸರ್ಕಲ್ ಬಳಿ ಡಾಮಿನೋಸ್ ಪಿಜ್ಜಾ ಶಾಪ್ ಬೇಸ್ಮೆಂಟ್ಗೆ ಮಳೆ ನೀರು ನುಗ್ಗಿದ್ದು 2 ದಿನಗಳಿಂದ ವ್ಯಾಪಾರ ಬಂದ್ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ಆತಂಕದಿಂದ ಹೋಟೆಲ್ ಬಂದ್ ಮಾಡಿದ್ದು ನೀರು ಹೊರಹಾಕಲು ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. 3-4 ಮಳಿಗೆಗಳು ಕೂಡ ಬರುತ್ತೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಹೋಟೆಲ್ ಕೂಡ ಇದೆ, ಮತ್ತೆ ಡಾಮಿನೋಸ್ ಪಿಜ್ಜಾ ಶಾಪ್ ಕೂಡ ಇಲ್ಲಿ ಇರುವಂತದ್ದು. ಅದು ಇದೇ ಒಂದು ಬೇಸ್ಮೆಂಟ್ ನಲ್ಲಿ ಅಂದ್ರೆ ಈಗ ಹೋಟೆಲ್ಗೆ ಬಂದಂತಹ ಗ್ರಾಹಕರು ಕೂಡ ಇಲ್ಲೇ ಒಂದು ಪಾರ್ಕಿಂಗ್ ಅನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಈಗ ಇಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅಂಗಡಿಗಳನ್ನು ಕೂಡ ಈಗ ಶಟ್ ಡೌನ್ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಇನ್ನು ಪಂಪ್ ಸೆಟ್ ನ ಮೂಲಕ ಈಗ ಬೇಸ್ಮೆಂಟ್ ನಲ್ಲಿ ತುಂಬಿರುವಂತಹ ನೀರನ್ನ ಹೊರಹಾಕುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಈ ಮಧ್ಯೆ ಮಳೆಯಿಂದ ಕೆಆರ್ ಮಾರ್ಕೆಟ್ ಅಧ್ವಾನವಾಗಿದೆ. ಕೊಚ್ಚೆಗುಂಡಿಯಂತಾಗಿದ್ದು ತರಕಾರಿ, ಹೂ, ಹಣ್ಣು ವ್ಯಾಪಾರಿಗಳು ಪರದಾಡಿದ್ದಾರೆ. ತುಂಬಾನೇ ಕಷ್ಟ ಆಗ್ತಾ ಇದೆ ನೋಡಿ. 20 ರೂಪಾಯಿ ತಂದ 10 ರೂಪಾಯಿಗೆ ಆಗ್ತಾ ಇದೀವಿ. ಜನನೇ ಇಲ್ಲ. ಬೆಳಗ್ಗೆಯಿಂದ ಸುಮ್ಮನೆ ನೆನಿತಾನೆ ಇದೀವಿ. ಇನ್ನು ಸ್ವಲ್ಪ ಜೋರ್ ಮಳೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತೈತೆ. ನಮ್ಗೆ ಲಾಸ್. ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಮರ ಬಿದ್ದು ಅನಾಹುತಗಳು ಸಂಭವಿಸುತ್ತಿವೆ. ಸಿಟಿ ಸಿವಿಲ್ ಕೋರ್ಟ್ ಬಳಿ ಮರದ ಕೊಂಬೆ ಬಿದ್ದು ಕೆಲಕಾಲ ವಾಹನ ಸಂಚಾರಕ್ಕೆ ಅಡಚಣೆಯಾಗಿತ್ತು.
ಬೆಂಗಳೂರಿನಲ್ಲಿ 200 ಪ್ರವಾಹ ಪೀಡಿತ ಪ್ರದೇಶಗಳನ್ನು ಗುರುತಿಸಲಾಗಿದೆ. ಆರ್ಆರ್ ನಗರ, ಯಲಹಂಕ ಸೇರಿದಂತೆ ಹಲವು ಏರಿಯಾಗಳ ಪಟ್ಟಿ ಪ್ರಕಟಿಸಲಾಗಿದೆ. ಇನ್ನು ತಿಂಗಳ ಹಿಂದೆ 8 ವಲಯಗಳಲ್ಲಿ ಪ್ರವಾಹದ ಎಚ್ಚರಿಕೆ ನೀಡಲಾಗಿತ್ತು. ಆದರೆ ಬಿಬಿಎಂಪಿ ಎಚ್ಚೆತ್ತುಕೊಳ್ಳದೆ ನಿರ್ಲಕ್ಷ್ಯ ಮಾಡಿದ್ರಿಂದ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.